ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಹೊಸ ನೇಮಕಾತಿ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೇನೆ. ಇವಾಗ ಕಾಲ್ ಆಗಿರುವಂತದ್ದು ಎಕ್ಸಾಮ್ ಯಾವ್ದಂತ ಹೇಳಿದ್ರೆ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಹೌದು ಸ್ನೇಹಿತರೆ, ಪ್ರತಿಷ್ಠಿತ IAS, IPS, IFS, IRS ಈ ರೀತಿಯಾದಂತಹ ಹುದ್ದೆಗಳಿಗೆ ಗ್ರೂಪ್ ಎ ಕೆಡಾರ್ನ ಆಫೀಸರ್ಸ್ ಹುದ್ದೆಗಳಿಗೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ, ಸೊ ಅವರು ಈಗ ಅಧಿಸೂಚನೆಯನ್ನ ಮಾಡಿದ್ದಾರೆ. ಇದನ್ನು ನಾನು ಕಳೆದ ಒಂದು 2-3 ವಿಡಿಯೋಗಳ ಹಿಂದೆ ಒಂದು ಕ್ಯಾಲೆಂಡರ್, UPSC ಕ್ಯಾಲೆಂಡರ್ ಅನ್ನ ಹೇಳ್ತಾ ಕೂಡ ಹೇಳಿದೆ. ಫೆಬ್ರವರಿ 1ನೇ ತಾರೀಕು ಈ ಅಧಿಸೂಚನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೀಗ ಕಾಲ್ ಆಗಿದೆ. ಅದರ ಒಂದಿಷ್ಟು ಡೀಟೇಲ್ಸ್, ಎಷ್ಟು ವೇಕೆನ್ಸೀಸ್ ಅಲ್ಲಿ ಕಾಲ್ ಆಗಿದೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್, ಮತ್ತೆ ಸಿಲೆಬಸ್ ಯಾವ ರೀತಿ ಇದೆ, ಯಾವ ರೀತಿ ಅಪ್ಲಿಕೇಶನ್ಸ್ ತುಂಬಬೇಕು. ಈ ಬಾರಿ ಅಪ್ಲಿಕೇಶನ್ ತುಂಬುವಂತ ಪ್ರೋಸೆಸ್ ನ ಚೇಂಜ್ ಮಾಡಿದ್ದಾರೆ. ಸೊ ಕಳೆದ ಬಾರಿ ನೇರವಾದಂತ ಅಪ್ಲಿಕೇಶನ್ ತುಂಬಕ್ಕಿತ್ತು, ಈ ಬಾರಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ತೆಗೆದುಕೊ ಬಂದಿದ್ದಾರೆ. ಸೊ ಅದೆಲ್ಲ ಡೀಟೇಲ್ಸ್ ನಾವು ತಿಳ್ಕೊಂತ ಹೋಗೋಣ ಈ ಸಂಚಿಕೆಯಲ್ಲಿ. ಸೊ ಯಾರ್ಯಾರು ನಮ್ಮ ಕನ್ನಡಿಗರಿದ್ದಾರೆ ಅವರೆಲ್ಲರೂ ಈ ಬಾರಿ UPSC ಸಿವಿಲ್ ಸರ್ವಿಸಸ್ ಬರೀರಿ. ಸೊ ಆದಷ್ಟು ಜಾಸ್ತಿ ರಿಸಲ್ಟ್ಸ್ ಈ ಬಾರಿ ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಡೇಟ್ಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಏನಿರಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ವೇಕೆನ್ಸೀಸ್ ಎಷ್ಟಿದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಮತ್ತೆ ಕೊನೆಯದಾಗಿ ಯಾವ ರೀತಿ ಅಪ್ಲಿಕೇಶನ್ಸ್ ನ ತುಂಬಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಒಂದೊಂದನ್ನಾಗಿ ತಿಳ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, ನಿಮಗೆ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಏನಿದೆ ನೋಡಿ, UPSC ಅನ್ನೋದು ಒಂದು ಎಕ್ಸಾಮ್ ಕಂಡಕ್ಟಿಂಗ್ ಬೋರ್ಡ್. ಹೇಗೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ, ಕರ್ನಾಟಕದಲ್ಲಿ KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, ಅದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ UPSC ಅಂತ ಹೇಳ್ಬಿಟ್ಟಿದೆ. ಸೊ ಇದು ಒಂದಲ್ಲ ಎರಡಲ್ಲ 32ರಿಂದ 36 ಇಲಾಖೆಗಳಿಗೆ ಒಟ್ಟಾರೆಯಾಗಿ ಎಕ್ಸಾಮ್ಸ್ ಮಾಡುತ್ತೆ. ನಿಮಗೆ ಗೊತ್ತಿರಬಹುದು, PU ನಂತರ NDA ಮತ್ತೆ NA ಎಕ್ಸಾಮ್ಸ್ ನ ಬರ್ದಿರ್ತೀರಾ, ಡಿಗ್ರಿ ನಂತರ CDS ಡಿಫೆನ್ಸ್ ಹೋಗ್ಲಿಕ್ಕೆ ಬರ್ದಿರ್ತೀರಾ, ಜೊತೆಗೆ CAPF AC ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ಸ್ ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಸ್ ಗಳಿಗೆ UPSC ಕಂಡಕ್ಟ್ ಮಾಡುತ್ತೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿದ್ದು ಮತ್ತೆ ಬಹಳ ಪ್ರತಿಷ್ಠಿತ ಸುಮಾರು ಜನ ಇದಕ್ಕಂತ ಪ್ರಿಪೇರ್ ಆಗ್ತಿರ್ತಾರೆ. ಒಟ್ಟಾರೆಯಾಗಿ 15 ಲಕ್ಷ ಜನ ಪ್ರತಿ ವರ್ಷ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ ನ ತುಂಬುತ್ತಾರೆ. ಸೊ ಅಂತ ಒಂದು ಎಕ್ಸಾಮ್ ಯಾವ್ದು ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ. ಸೊ ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಒಂದು ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್: 1 ಫೆಬ್ರವರಿ 2023ಕ್ಕೆ ಅಧಿಸೂಚನೆ ಆಗಿದೆ. ಸೊ 21 ಫೆಬ್ರವರಿ ತನಕ ಮಾತ್ರ ನಿಮಗೆ ಅಪ್ಲಿಕೇಶನ್ ಅನ್ನು ತುಂಬುವಂತ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಕೇವಲ 20 ದಿನ ಇರುತ್ತೆ ಅಪ್ಲಿಕೇಶನ್ ತುಂಬಲಿಕ್ಕೆ. ಸೊ ಹಾಗಾಗಿ ಇದನ್ನ ಬೇಗ ತುಂಬಬೇಕಾಗತ್ತೆ. ಜೊತೆಗೆ ನೀವು ಇದಕ್ಕೆ ₹100 ಫೀಸ್ ಇರುತ್ತೆ ನಿಮ್ಗೆ, ಅದನ್ನ ಮುಂದೆ ಹೇಳ್ತೀನಿ. ಸೊ ಅದನ್ನ ತುಂಬಲಿಕ್ಕೆ ಕೂಡ 21ನೇ ತಾರೀಕು ತನಕ ಇರುತ್ತೆ. ಚಲನ್ ಆಗಿದ್ರೆ 20ನೇ ತಾರೀಕು ತನಕನೇ ತುಂಬೋದಾಗಿರುತ್ತೆ. ಜೊತೆಗೆ ಕರೆಕ್ಷನ್ ಆಫ್ ಪರ್ಟಿಕ್ಯುಲರ್ಸ್, ಅಕಸ್ಮಾತ್ ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದ್ರೆ OTR ನಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನಲ್ಲಿ, ಸೊ 22ರಿಂದ 28 ಫೆಬ್ರವರಿ ತನಕ ನಿಮ್ಗೆ ಅವಕಾಶವನ್ನ ಮಾಡ್ಕೊಡಲಾಗುತ್ತೆ. ಸೊ ಶೆಡ್ಯೂಲ್ ಆಫ್ ಪ್ರಿಲಿಮಿನರಿ, UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಏನ್ ಹೇಳ್ತೇವೆ, ಅದು ಮೇ 28ಕ್ಕೆ ಇದೆ. ಇದು ಆಲ್ರೆಡಿ ನಮಗೆ ಲಾಸ್ಟ್ ಇಯರ್ ಕೂಡ ಗೊತ್ತಾಗಿತ್ತು. ಸೊ UPSC ಕ್ಯಾಲೆಂಡರ್ ಎಕ್ಸಾಮ್ಸ್ ನಿಮ್ಗೆ ಗೊತ್ತು. ಸೊ ಕ್ಯಾಲೆಂಡರ್ ಅಲ್ಲೇ ನಿಮಗೆ ಮೊಟ್ಟ ಮೊದಲಾಗಿ ಡೇಟ್ ಅನ್ನ ನೀಡಿರ್ತಾರೆ. ಸೊ ಮುಂದಿನ ವರ್ಷ, ಈ ವರ್ಷ ಮೇ 28ಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಗೊತ್ತಿರಲಿ, ಪ್ರಮುಖ ದಿನಾಂಕಗಳು ಗೊತ್ತಿರಲಿ. ನಂತರ ಮೇನ್ಸ್ ಎಕ್ಸಾಮ್ ಕೂಡ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಶ್ರೇಣಿಯಲ್ಲಿ ಆಗುತ್ತೆ. ಜನವರಿಯಲ್ಲಿ ನಿಮಗೆ ಇಂಟರ್ವ್ಯೂಗೆ, ಮುಂದಿನ ವರ್ಷ ಜನವರಿಗೆ ನಿಮ್ಗೆ ಇಂಟರ್ವ್ಯೂಗಳಿಗೆ ಕಾಲ್ ಮಾಡಲಾಗುತ್ತೆ. ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಯಾರ್ಯಾರು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಮಸ್ಟ್ ಹೋಲ್ಡ್ ಅ ಗ್ರಾಜುಯೇಟ್ ಡಿಗ್ರಿ. ಯಾರ್ಯಾರು ಡಿಗ್ರಿಯನ್ನ ಮಾಡಿರ್ತೀರಾ, ಎನಿ ಡಿಗ್ರಿ ಆಗಿರ್ಬೋದು, BA, BCom, BSc, BCA, ಮತ್ತೆ ಇಂಜಿನಿಯರಿಂಗ್ ಕೂಡ ಮಾಡಿರೋರು ಇರ್ತಾರೆ, MBBS ಮಾಡಿರೋರು ಇರ್ತಾರೆ. ಸೊ ಯಾವುದೇ ಡಿಗ್ರಿ ಆಗಿದ್ರು ಕೂಡ ನೀವು ಈ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದೇನಂತ ಹೇಳಿದ್ರೆ, ಫೈನಲ್ ಇಯರ್ ಅಲ್ಲಿ ಇರುವಂತವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನು ತುಂಬಬಹುದಾಗಿರುತ್ತೆ. ಸೊ ನಿಮಗೆ ಅಪ್ಲಿಕೇಶನ್ ತುಂಬತಾ ಅದು ಕೇಳುತ್ತೆ, ಆಲ್ರೆಡಿ ಪಾಸ್ ದ ಈಕ್ವಾವೆಲೆಂಟ್ ಆರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆಲ್ರೆಡಿ ಅಪಿಯರಿಂಗ್ ಅಂತ ಕೇಳುತ್ತೆ. ಸೊ ಯಾರ್ಯಾರು ಫೈನಲ್ ಇಯರ್ಸ್ ಅಲ್ಲಿ ಇದ್ದೀರಾ ಅವರು ಒಮ್ಮೆ ನೋಡ್ಬೇಕಂತ ಹೇಳಿದ್ರೆ, ಸೊ ಅವರು ಅಪಿಯರಿಂಗ್ ಅನ್ನ ಕೊಡ್ಬೋದು, ಅಥವಾ ಯಾರು ಡಿಗ್ರಿ ಪಾಸ್ ಆಗಿದ್ದಾರೆ ಅವರೆಲ್ಲ ಪಾಸ್ಡ್ ಅಂತ ಆ ಸೀಕ್ವೆನ್ಸ್ ಅಲ್ಲಿ ಕೊಡ್ಬೋದು. ಸೊ ಡಿಗ್ರಿ ಆದ್ರೂ ಮಿನಿಮಮ್ ಆಗಿರ್ಬೇಕಾಗುತ್ತೆ. ಸೊ PU ಮೇಲೆ ಎಕ್ಸಾಮ್ಸ್ ನ ಬರೆಯಕ್ ಬರೋದಿಲ್ಲ. ಸೊ ಡಿಗ್ರಿ ಇದಕ್ಕೆ ಒಂದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರುತ್ತೆ. ಮುಂದಿನ ಮಾಹಿತಿ ತಿಳ್ಕೊಂತ ಹೋಗೋಣ. ಏಜ್ ಲಿಮಿಟ್ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ, ಯಾವುದೇ ಒಬ್ರು ವ್ಯಕ್ತಿ ಅಥವಾ ಕ್ಯಾಂಡಿಡೇಟ್ 21 ಏಜ್ ಇಂದ ಇದನ್ನ ಅಪ್ಲಿಕೇಶನ್ ನ ಬರೆಯಕ್ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಜನರಲ್ ಆಗಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, 18 ವರ್ಷಕ್ಕೆ PUC ಮುಗ್ದಿರುತ್ತೆ, 3 ವರ್ಷ ಡಿಗ್ರಿ ಅಂತ ಅಂದ್ರೂ ಕೂಡ 21 ವರ್ಷದಿಂದ ಈ ಎಕ್ಸಾಮ್ಸ್ ನ ಬರೀಬಹುದು ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಸೊ 21 ವರ್ಷದಿಂದ 32 ವಯಸ್ಸಿನವರೆಗೂ ಕೂಡ ನೀವು UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ನಿಮ್ಮ ವಯಸ್ಸು 21ರಿಂದ 32 ವರ್ಷ ತನಕ ತಗೋಬಹುದಾಗಿರುತ್ತೆ. ಆದ್ರೆ ಕೆಲವೊಬ್ಬರಿಗೆ ಕನ್ಸೆಷನ್ ಇರುತ್ತೆ. OBC ಆಗಿರ್ಬೋದು, SC ST
ಆಗಿರ್ಬೋದು. ಸೊ ಇವರಿಗೆಲ್ಲ 37 ವಯಸ್ಸು ತನಕನೂ ಕೂಡ ಒಂದು 5 ವರ್ಷ ಮತ್ತೆ 3 ವರ್ಷ ಎಕ್ಸ್ಟೆನ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ 32 ವಯಸ್ಸು ತನಕ ಬರಿಬಹುದು. ಕೆಲವೊಬ್ಬರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿ 37 ವಯಸ್ಸು ತನಕನೂ ಬರೀತಾರೆ. ಸೊ ಇದು ಏಜ್ ಲಿಮಿಟ್ ಆಗಿರುತ್ತೆ. ಸೊ ನೀವು ಇನ್ನು 32 ವಯಸ್ಸು ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಎಕ್ಸಾಮ್ ನ ಬರಿಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಜನರಲ್ ಅನ್ರಿಸರ್ವ್ಡ್ ಅಥವಾ ಒಬಿಸಿ ಅವರಿಗೆ 100 ರೂಪಾಯಿಗಳ ಶುಲ್ಕ ಇರುತ್ತೆ. ನೋಡಿ, ಕೇವಲ 100 ರೂಪಾಯಿಗಳಲ್ಲಿ ನೀವು ಒಬ್ರು IAS ಅಧಿಕಾರಿಗಳಾಗಬಹುದು. ಸೊ ಹಾಗಾಗಿ 100 ರೂಪಾಯಿ ಅಪ್ಲಿಕೇಶನ್ ಇರುತ್ತೆ. ಇನ್ನು SC ST PWD ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ಕೇವಲ ಯಾರ್ಯಾರು ಜನರಲ್ ಅಥವಾ ಅನ್ರಿಸರ್ವ್ಡ್ ಇರ್ತಾರೆ ಸೊ ಅವರಿಗೆ 100 ರೂಪಾಯಿ ಇರುತ್ತೆ. ಉಳಿದಂತವರಿಗೆ 100 ರೂಪಾಯಿ ಕೂಡ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಇದನ್ನ ಎಕ್ಸಾಮ್ಸ್ ಗೆ ಅಪ್ಲಿಕೇಶನ್ಸ್ ನ ತುಂಬಬಹುದಾಗಿರುತ್ತೆ. ಇನ್ನು ನಂಬರ್ ಆಫ್ ಅಟೆಂಪ್ಟ್ಸ್, ಇದು ಬಹಳ ಪ್ರಮುಖ. ಯಾಕಂದ್ರೆ ತುಂಬಾ ಕಡಿಮೆ ಎಕ್ಸಾಮ್ಸ್ ಗಳಿಗೆ ಅಟೆಂಪ್ಟ್ಸ್ ಲೆಕ್ಕಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು SSC ಎಕ್ಸಾಮ್ಸ್ ಬರೀತಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಒಂದು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಬರೀತೀರಾ ಅಂದ್ರೆ ನಿಮಗೆ ಲಿಮಿಟ್ ಇರೋದಿಲ್ಲ, ಇಷ್ಟೇ ಲಿಮಿಟ್ ಅಲ್ಲಿ ಎಕ್ಸಾಮ್ಸ್ ಬರೀಬೇಕಂತ. ಸೊ UPSC ಸಿವಿಲ್ ಸರ್ವಿಸ್ ಯಾಕೆ ಕಷ್ಟ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಮಿನಿಮಮ್ ನಂಬರ್ ಆಫ್ ಅಟೆಂಪ್ಟ್ಸ್ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ರು ಕ್ಯಾಂಡಿಡೇಟ್ ಗೆ 6 ಅಟೆಂಪ್ಟ್ಸ್ ಅಷ್ಟೇ ನೀಡಲಾಗುತ್ತೆ. ಸೊ 6 ಅಟೆಂಪ್ಟ್. ಇದಕ್ಕೂ ಮುಂಚೆ ನಿಮ್ಗೆ ಒಂದಿಷ್ಟು ವರ್ಷಗಳ ಹಿಂದೆ ಕೇವಲ 4 ಇತ್ತು ಈ ಅಟೆಂಪ್ಟ್. ಈಗ ಇದು 6 ಅಟೆಂಪ್ಟ್ ಇದೆ. ಸೊ ಜನರಲ್ ಕ್ಯಾಟಗರಿ ಅವರಿಗೆ 6 ಅಟೆಂಪ್ಟ್ ಗಳು ಇರುತ್ತೆ UPSC ಪ್ರಿಲಿಮ್ಸ್ ಅನ್ನ ಅಥವಾ UPSC ಎಕ್ಸಾಮ್ಸ್ ಅನ್ನ ಪಾಸ್ ಮಾಡ್ಲಿಕ್ಕೆ. ಸೊ 6 ವರ್ಷ ಅಂದ್ರೆ, ಯಾಕಂದ್ರೆ ಇದು ಕ್ಯಾಲೆಂಡರ್ ಎಕ್ಸಾಮ್ಸ್ ಇರೋದ್ರಿಂದ 1 ವರ್ಷಕ್ಕೆ ಒಂದು ಪ್ರಿಲಿಮ್ಸ್ ಬರೀತಾರೆ ಅಂತ ಹೇಳಿದ್ರು 6 ವರ್ಷ ಅಷ್ಟೇ ಎಕ್ಸಾಮ್ಸ್ ನ ಬರಿಬಹುದಾಗಿರುತ್ತೆ. ಯಾಕಂದ್ರೆ ಕೇವಲ 6 ಅಟೆಂಪ್ಟ್ ಅಷ್ಟೇ ಲಿಮಿಟ್ ಇರುತ್ತೆ. ಸೊ 6ನೇ 7ನೇ ಅಟೆಂಪ್ಟ್ ಗೆ ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಆದ್ರೆ ಇದರಲ್ಲಿ ಕೂಡ ಒಂದಿಷ್ಟು ರಿಸರ್ವೇಶನ್ಸ್ ಇದೆ. ಫಾರ್ ಎಕ್ಸಾಂಪಲ್, OBC ಕ್ಯಾಟಗರಿ ಅವರಿಗೆ ಸೇರುವಂತವರಿಗೆ 9 ಅಟೆಂಪ್ಟ್, PWD ಸೇರುವಂತವರಿಗೆ 9 ಅಟೆಂಪ್ಟ್ ಇರುತ್ತೆ. ಅಂದ್ರೆ ಇವರು 6 ವರ್ಷ ಬರೆದ್ರೆ ಅವ್ರಿಗೆ 9 ವರ್ಷ ಬರೆಯೋಕೆ ಅವಕಾಶ ಕೊಡ್ತಾರೆ. ಇನ್ನು SC ಮತ್ತೆ ST ಕ್ಯಾಂಡಿಡೇಟ್ಸ್ ಗೆ ಅನ್ಲಿಮಿಟೆಡ್ ಇರುತ್ತೆ. ಅಂದ್ರೆ ಅನ್ಲಿಮಿಟೆಡ್ ಅಂದ್ರೆ ಏನು, ಅವರು ಸಾಯೋ ತನಕ ಬರಿಬಹುದಾ ಅಂತಂದ್ರೆ ಅಲ್ಲ. ಅಂದ್ರೆ ಅವರ ಏಜ್ ಲಿಮಿಟ್ ಏನಿರುತ್ತೆ 32 ಅಥವಾ ಏಜ್ ರಿಲ್ಯಾಕ್ಸೇಷನ್ ಆಗಿ 37 ವಯಸ್ಸು ತನಕ ಏನಿರುತ್ತೆ ಅಲ್ಲಿವರೆಗೂ ಕೂಡ ಅವರು UPSC ಎಕ್ಸಾಮ್ಸ್ ಅನ್ನ ಕೊಡಬಹುದಾಗಿರುತ್ತೆ. ಅಂದ್ರೆ ಜನರಲ್ ಆಗಿ 21ನೇ ವಯಸ್ಸಿನ ನೀವು ಎಕ್ಸಾಮ್ಸ್ ಬರೀತಿದಾರ ಅಂದ್ರೆ 37 ಅಂದ್ರೆ ಆಲ್ಮೋಸ್ಟ್ 16 ಬಾರಿ ನೀವು ಎಕ್ಸಾಮ್ಸ್ ನ ಕೊಡಬಹುದಾಗಿರುತ್ತೆ. ಸೊ ಇದು ಕಂಪ್ಯಾರಿಟಿವ್ಲಿ ಜನರಲ್ ಕ್ಯಾಟಗರಿ ಕಂಪೇರ್ ಮಾಡಿದ್ರೆ ಕೇವಲ 6 ಅಟೆಂಪ್ಟ್ ಇರುತ್ತೆ. ಸೊ SC ST ಅವರಿಗೆ ಅನ್ಲಿಮಿಟೆಡ್ ಅಂದ್ರೆ ಒಂದು 16 ಅಟೆಂಪ್ಟ್ ತನಕನೂ ಇರುತ್ತೆ. ಬಟ್ ಯಾರು ಕೂಡ 10 ವರ್ಷದ ಮೇಲೆ ಬರೆಯಕ್ ಹೋಗೋದಿಲ್ಲ ಎಕ್ಸಾಮ್ಸ್. ಯಾಕಂದ್ರೆ ಅಟ್ಲೀಸ್ಟ್ 2-3 ಅಟೆಂಪ್ಟ್ ಗಳನ್ನು ಅಷ್ಟೇ ಕೊಡ್ತಾರೆ. ಸೊ ಹಾಗಾಗಿ ಜನರಲ್ ಆಗಿ ಇದೊಂದು ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನೋದಿದೆ. ಬಟ್ ಸುಮಾರು ಜನ ಇದಕ್ಕೆ ಡೆಡಿಕೇಟೆಡ್ ಆಗಿ ಓದ್ತಿರ್ತಾರೆ, 2.5-3.5 ವರ್ಷದಿಂದ ಇದಕ್ಕೆ ಓದ್ತಿರ್ತಾರೆ. ಸೊ ಅಂತವ್ರು ಮಾತ್ರ ಈ ಫುಲ್ ಅಟೆಂಪ್ಟ್ಸ್ ಅನ್ನ ಖಾಲಿ ಮಾಡ್ಕೊಳ್ತಾರೆ. ಸೊ ಅದ್ ಬಿಟ್ರೆ ಇನ್ನೆಲ್ಲರೂ ಆದಷ್ಟು ಜನ ಮತ್ತೆ ನಿಮಗೆ ಗೊತ್ತಿರ್ಬೋದು 2021 ಅಥವಾ 2020 ರಿಸಲ್ಟ್ಸ್ ಅಲ್ಲಿ ಹೆಚ್ಚು ಬಾರಿ 4th ಅಟೆಂಪ್ಟ್ 5th ಅಟೆಂಪ್ಟ್ ಅಲ್ಲಿ ಇರುವಂತವರೇ ಕ್ಲಿಯರ್ ಮಾಡಿದಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಮಾಹಿತಿ ನೋಡೋಣ, ವೇಕೆನ್ಸೀಸ್ ಎಷ್ಟಿದೆ ಅಂತ. ಸೊ ಕಳೆದ ಬಾರಿ ಕಡಿಮೆ ಇತ್ತು, ಕಳೆದ ಬಾರಿ ಒಂದು 750 ಪೋಸ್ಟ್ ಅಷ್ಟೇ ಇತ್ತು. ಸೊ ಈ ಬಾರಿ ಹೆಚ್ಚಿದೆ ಪೋಸ್ಟ್. ಈ ಬಾರಿ ಪೋಸ್ಟ್ ಗಳು ನಿಮಗೆ 1105 ಹುದ್ದೆಗಳಿದೆ. ಅದರಲ್ಲಿ 37 ಹುದ್ದೆಗಳು PWD ಅವರಿಗೆ, 7 ವೇಕೆನ್ಸೀಸ್ ಬ್ಲೈಂಡ್ನೆಸ್ ಮತ್ತೆ ಲೋ ವಿಷನ್ ಅವರಿಗೆ, 5 ವೇಕೆನ್ಸೀಸ್ ಡೆಫ್ ಆಫ್ ಹಿಯರಿಂಗ್ ಅವರಿಗೆ, 15 ವೇಕೆನ್ಸೀಸ್ ಮತ್ತೆ ಡಿಸಬಿಲಿಟಿ ಅವರಿಗೆ. ಸೊ ಇವೆಲ್ಲದೂ ಕೂಡ ಸೇರಿಸ್ಬಿಟ್ಟು ಒಟ್ಟಾರೆಯಾಗಿ 1105 ಪೋಸ್ಟ್ ಗಳಿಗೆ ಎಕ್ಸಾಮ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಸೊ ಈ 1105 ಪೋಸ್ಟ್ ಗಳೇನಿದೆ, ಸೊ ಇದಕ್ಕೆ ಸರಾಸರಿ 15 ರಿಂದ 18 ಲಕ್ಷ ಜನ ಪ್ರತಿ ವರ್ಷ ಅಪ್ಲಿಕೇಶನ್ಸ್ ನ ತುಂಬಿರ್ತಾರೆ. ಈ ಬಾರಿ ಕೂಡ ತುಂಬೋದು. ಸೊ ನಿಮ್ಗೆ ಅಷ್ಟು ಜನ ಕಾಂಪಿಟೇಷನ್ ಮಧ್ಯದಲ್ಲಿ ನೀವು ಈ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಬೇಕಾಗತ್ತೆ. ಸೊ ವೇಕೆನ್ಸೀಸ್ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ, ಕೇವಲ 1105 ಪೋಸ್ಟ್ ಗಳು ಇದೆ. ಇನ್ನು ವೇಕೆನ್ಸೀಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವ ಹುದ್ದೆಗಳಿಗೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನ್ IAS ಅಂತ ಕರಿತೀವಿ, ಜೊತೆಗೆ ಇಂಡಿಯನ್ ಫಾರಿನ್ ಸರ್ವಿಸ್ IFS, ಇಂಡಿಯನ್ ಪೊಲೀಸ್ ಸರ್ವಿಸ್ IPS, ಅಷ್ಟೇ ಅಲ್ಲ ಇನ್ನು ಗ್ರೂಪ್ ಎ ಗೆ ಸೇರುವಂತಹ ಎಲ್ಲ ಒಂದಿಷ್ಟು ಹುದ್ದೆಗಳು ನಿಮ್ಗೆ ಏನ್ ಕಾಣ್ತಾ ಇದೆ, ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವಿಸ್ ಆಗಿರ್ಬೋದು, ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್ ಆಗಿರ್ಬೋದು, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಆಗಿರ್ಬೋದು, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಗಿರ್ಬೋದು. ಸೊ ಈ ಎಲ್ಲ ಹುದ್ದೆಗಳಿಗೂ ಕೂಡ ಈ ಎಕ್ಸಾಮ್ಸ್ ಮುಖಾಂತರ ಹೋಗ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದೆಲ್ಲದರಲ್ಲೂ ಸೇರಿ 1105 ಪೋಸ್ಟ್ ಗಳು ಇರುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, UPSC ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಸೊ UPSC ಅಲ್ಲಿ ನಿಮಗೆ 3 ಹಂತದಲ್ಲಿ ಎಕ್ಸಾಮ್ ಇರುತ್ತೆ. ಮೊದಲನೇದು ಪ್ರಿಲಿಮಿನರಿ ಹಂತ ಅಂತ ಹೇಳ್ಬಿಟ್ಟು ನಾವು ಪ್ರಿಲಿಮಿನರಿ, ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಕರಿತೀವಿ. ಎರಡನೇದು ಮೇನ್ಸ್ ಎಕ್ಸಾಮ್, ಮೂರನೇದು ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು. ಸೊ 3 ಹಂತ ಇರುತ್ತೆ.
ಸೊ ಪ್ರಿಲಿಮಿನರಿ ಹಂತದಲ್ಲಿ ನಿಮಗೆ 2 ಪೇಪರ್ ಅನ್ನ ಬರಿಬೇಕಾಗಿರುತ್ತೆ. ಸೊ ಒಂದು ಬಂದು GS ಪೇಪರ್ ಅಂತೀವಿ, ಇನ್ನೊಂದು CSAT ಪೇಪರ್ ಅಂತ ಕರಿತೀವಿ. ಸೊ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಎರಡೂ ಕೂಡ 200 ಅಂಕಗಳಿಗೆ, ಒಟ್ಟಾರೆಯಾಗಿ ಪ್ರಿಲಿಮಿನರಿಯಲ್ಲಿ ನೀವು 400 ಮಾರ್ಕ್ಸ್ ಗಳಿಗೆ ಎಕ್ಸಾಮ್ಸ್ ಅನ್ನ ಬರಿತಾ ಇದ್ದೀರಾ. ಸೊ ಇದರಲ್ಲಿ ಅಷ್ಟೇ ಅಲ್ಲ, 200 ಮಾರ್ಕ್ಸ್ ಅಲ್ಲಿ ನಿಮಗೆ ಜನರಲ್ ಪೇಪರ್ 1 ಅಲ್ಲಿ ನಿಮಗೆ 100 ಕ್ವಶನ್ಸ್, ಒಂದಕ್ಕೆ ತಲಾ 2 ಅಂಕಗಳು ತರ 200 ಮಾರ್ಕ್ಸ್ ಇದ್ರೆ, ಎರಡನೇ ಪೇಪರ್ CSAT ಪೇಪರ್ ಅಲ್ಲಿ 80 ಪ್ರಶ್ನೆ, ಒಂದಕ್ಕೆ 2.5 ಮಾರ್ಕ್ಸ್ ರೀತಿ 200 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ 0.33 ಇರುತ್ತೆ. ಸೊ ಅಷ್ಟೇ ಅಲ್ಲ, ಮತ್ತೆ ಇದು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಇರುತ್ತೆ. ಎರಡನೇ ಪೇಪರ್ ಏನಿದೆ, ಸೊ ಅದರಲ್ಲಿ ಮಿನಿಮಮ್ 33% ಆಫ್ ದ ಮಾರ್ಕ್ಸ್, ಅಂದ್ರೆ 200ಕ್ಕೆ 33% ಅಂತ ಹೇಳಿದ್ರೆ ನಿಮಗೆ 66 ಅಂಕಗಳು ಬರುತ್ತೆ. ಸೊ CSAT ಎರಡನೇ ಪೇಪರ್ ಏನಿದೆ ಪ್ರಿಲಿಮಿನರಿ ಹಂತದಲ್ಲಿ, ಸೊ ಮಿನಿಮಮ್ 66 ಸ್ಕೋರ್ ಮಾಡಲೇಬೇಕು. ಸೊ ಅದು ಮಾಡಿದ್ರೆ ಮಾತ್ರ ನಿಮ್ಮ ಮೊದಲನೇ ಪೇಪರ್ ಅನ್ನ ಚೆಕ್ ಮಾಡಲಾಗುತ್ತೆ. ಸೊ ಹಾಗಾಗಿ CSAT ನಲ್ಲಿ ಸ್ಕೋರ್ ಮಾಡೋದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಸೊ ಇದರಲ್ಲಿ ಮಾಡಿ ನಮ್ಮ ಜನರಲ್ ಪೇಪರ್ ಅಲ್ಲಿ, GS ಪೇಪರ್ ಅಲ್ಲಿ ಜನರಲ್ ಆಗಿ ನಿಮಗೆ ಕಟ್ ಆಫ್ ಬಂದು 200ಕ್ಕೆ 110ರಿಂದ 120 ಮಾರ್ಕ್ಸ್ ಅಷ್ಟು ಕಟ್ ಆಫ್ ಅನ್ನ ಇಟ್ಟಿರ್ತಾರೆ 200 ಮಾರ್ಕ್ಸ್ ಗಳಿಗೆ. ಸೊ ಅಷ್ಟು ಟಫೆಸ್ಟ್ ಎಕ್ಸಾಮ್ ಅಂತ ಏನ್ ಹೇಳ್ತಾರೆ, ಸೊ ಅದೇ ಜನರಲ್ ಪೇಪರ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಸೂಕ್ತವಾದಂತಹ ತರಬೇತಿಯನ್ನ ಮಾಡಬೇಕಾಗುತ್ತೆ. ಸೊ ಇದು ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಈ ರೀತಿ ಇರುತ್ತೆ. ಸೊ ಯಾರ್ಯಾರು ಪ್ರಿಲಿಮಿನರಿ ಎಕ್ಸಾಮ್ ಹಂತವನ್ನ ಪಾಸ್ ಮಾಡ್ತೀರಾ, ಸೊ ಅವರೆಲ್ಲರಿಗೂ ಕೂಡ ಮೇನ್ಸ್ ಎಕ್ಸಾಮ್ಸ್ ಅನ್ನ ಬರೀಲಿಕ್ಕೆ ಕೊಡ್ತಾರೆ. ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ನ ಅವರು ನೋಟಿಫಿಕೇಶನ್ ಅಲ್ಲಿ, ಅಧಿಕೃತ ಅಧಿಸೂಚನೆಯಲ್ಲಿ ಕೊಟ್ಟಿರುವಂತಹ ಒಂದು ಏನು ಸಿಲೆಬಸ್ ಇದೆ. ಸೊ ಅದು ಮೊದಲನೇ ಪೇಪರ್ ನಾನಂತ ಏನಂತ ಹೇಳಿದೆ, ಸೊ 2 ಅವರಿಗೆ 200 ಮಾರ್ಕ್ಸ್ ಗಳಿಗಿರುತ್ತೆ, 100 ಪ್ರಶ್ನೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಮತ್ತೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಜೊತೆಗೆ ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್, ಜೊತೆಗೆ ನಿಮಗೆ ಇಂಡಿಯನ್ ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಜನರಲ್ ಇಶ್ಯೂಸ್ ಅಂಡ್ ಎನ್ವಿರಾನ್ಮೆಂಟಲ್ ಎಕಾಲಜಿ, ಜನರಲ್ ಸೈನ್ಸ್, ಎಲ್ಲ ಟಾಪಿಕ್ ಗಳ ಮೇಲೆ ನೀವು ಕವರ್ ಮಾಡಬೇಕಾಗುತ್ತೆ ಸಿಲೆಬಸ್. ಸೊ ಇದನ್ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಇನ್ನು ಪೇಪರ್ 2 ನಾನೇನ್ ಹೇಳಿದೆ, CSAT ಅಂತ ಏನ್ ಹೇಳಿದೆ, CSAT ಅಲ್ಲಿ ನಿಮಗೆ ನೋಡಬಹುದು ಕಾಂಪ್ರೆನ್ಷನ್ ಇದೆ, ಇಂಟರ್ಪರ್ಸನಲ್ ಸ್ಕಿಲ್ಸ್ ಇದೆ, ಅನಾಲಿಟಿಕಲ್ ಅಬಿಲಿಟಿ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಮೆಂಟಲ್ ಅಬಿಲಿಟಿ ಇರುತ್ತೆ. ಸೊ ಇವೆಲ್ಲ ಕೂಡ 80 ಪ್ರಶ್ನೆಗಳು, ಒಂದಕ್ಕೆ 2.5 ಅಂಕಗಳ ರೀತಿ, ಒಟ್ಟಾರೆ 200 ಮಾರ್ಕ್ಸ್ ಗಳಿಗೆ. ಈ ಪೇಪರ್ ನಲ್ಲಿ ನೀವು ಮಿನಿಮಮ್ 66 ಸ್ಕೋರ್ ಮಾಡಲೇಬೇಕು. ಸೊ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ನಿಮ್ಮ ಪೇಪರ್ 1 ಅನ್ನ ವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಸೊ ಜೊತೆಗೆ ನೀವು ಪ್ರಿಲಿಮಿನರಿ ಹಂತವನ್ನ ಪಾಸ್ ಮಾಡಬಹುದಾಗಿರುತ್ತೆ. ಸೊ ಈ ಪೇಪರ್ ಅಲ್ಲಿ ಪಾಸ್ ಮಾಡೋದು ಬಹಳ ಪ್ರಮುಖವಾಗಿರುತ್ತೆ. ಸೊ ಪ್ರಿಲಿಮಿನರಿ ಹಂತದಲ್ಲಿ ಏನ್ 2 ಪೇಪರ್ ಇದೆ, GS ಪೇಪರ್ ಮತ್ತು CSAT ಪೇಪರ್, ಎರಡನ್ನ ಕೂಡ ಸೂಕ್ತವಾದಂತಹ ತರಬೇತಿ ಅಥವಾ ತಯಾರಿಯನ್ನ ನೀವು ಮಾಡಬೇಕಾಗುತ್ತೆ. ಸೊ ನೋಡಿ, ಒನ್ಸ್ ನೀವು ಪ್ರಿಲಿಮಿನರಿ ಹಂತವನ್ನ ಪಾಸ್ ಮಾಡಿದ್ರೆ ನಿಮಗೆ ಮೇನ್ಸ್ ಹಂತ ಬರುತ್ತೆ. ಮೇನ್ಸ್ ಹಂತದಲ್ಲಿ ನೀವು ಒಟ್ಟಾರೆಯಾಗಿ 9 ಪೇಪರ್ ಅನ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು 4 GS ಪೇಪರ್ ನಿಮಗೆ, GS4, GS3, GS2, GS1. ಸೊ ಈ 4 GS ಪೇಪರ್ ಆಗಿರ್ಬೋದು, 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಲ್ಯಾಂಗ್ವೇಜ್ ಪೇಪರ್, ಪೇಪರ್ A, ಪೇಪರ್ B ಅಂತ ಕರಿತೇವೆ. ಸೊ ಇದರಲ್ಲಿ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಿಬೇಕಾಗುತ್ತೆ, ಇನ್ನೊಂದು ಇಂಡಿಯನ್ ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜ್. ಜನರಲ್ ಆಗಿ ಕನ್ನಡಿಗರು ಕನ್ನಡವನ್ನ ತಗೊಳ್ತಾರೆ. ಸೊ ಪಾರ್ಟ್ A ಅಲ್ಲಿ, ಪೇಪರ್ A ಅಲ್ಲಿ ಕನ್ನಡ, ಪೇಪರ್ 2 ಅಲ್ಲಿ ಇಂಗ್ಲಿಷ್, ಪೇಪರ್ B ಅಲ್ಲಿ, ಜೊತೆಗೆ 4 GS ಪೇಪರ್. ಈ GS ಪೇಪರ್ ಗಳಿಗೆ ಅದಕ್ಕಾದಂತಹ ಒಂದು ಸಿಲೆಬಸ್ ಇರುತ್ತೆ. ಸೊ ಜನರಲ್, ಫಾರ್ ಎಕ್ಸಾಂಪಲ್ GS1 ಪೇಪರ್ ಏನಿದೆ, ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಫ್ ವರ್ಲ್ಡ್ ಅಂಡ್ ಸೊಸೈಟಿ ಇದೆ. GS2 ಅಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, IR ಇದೆ. ಇನ್ನು GS3 ಅಲ್ಲಿ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್ ಇದೆ. GS4 ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇದೆ. ಸೊ ಈ 4 GS ಪೇಪರ್ ಮತ್ತು 2 ಕ್ವಾಲಿಫೈಯಿಂಗ್ ಪೇಪರ್ ನಲ್ಲಿ ನೀವು ಒಟ್ಟಾರೆ ಒಂದು ಕ್ವಾಲಿಫೈಯಿಂಗ್ ಪೇಪರ್ಸ್ ಬಂದು 300 ಮಾರ್ಕ್ಸ್ ಗಳಿಗೆ, ಇನ್ನು GS ಪೇಪರ್ಸ್ ಬಂದು 250 ಮಾರ್ಕ್ಸ್ ಗಳಿಗೆ. ನಿಮಗೆ 12.5 ಇಂದ 8.5 ಮಾರ್ಕ್ಸ್ ರೇಂಜ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ನೀವೇನು ಮೊದಲನೇ ಪ್ರಿಲಿಮ್ಸ್ ನಲ್ಲಿ ನೋಡಿದ್ರಿ, ಸೊ ಅದು ಆಬ್ಜೆಕ್ಟಿವ್ ಇರುತ್ತೆ, OMR ಅಲ್ಲಿ ತುಂಬುವಂತದ್ದು. ಸೊ ಇದರಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಆಪ್ಷನಲ್ಸ್ ಕೂಡ ಇರುತ್ತೆ. ಸೊ ಇದು ನಮ್ಮ KS ನಲ್ಲಿ ಇಲ್ಲ, KS ನಲ್ಲಿ ಆಪ್ಷನಲ್ಸ್ ನ ತೆಗ್ದಿದ್ದಾರೆ, ಬಟ್ UPSC ಸ್ಟಿಲ್ ಇದೆ. ಸೊ ಆಪ್ಷನಲ್ಸ್ ಅಲ್ಲಿ 2 ಪೇಪರ್ ಅನ್ನ ಬರಿಬೇಕಾಗುತ್ತೆ, ಪೇಪರ್ 1, ಪೇಪರ್ 2 ಅಂತ. ಸೊ ಒಟ್ಟಾರೆಯಾಗಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ 1750 ಅಂಕಗಳಿಗೆ ಮಾರ್ಕ್ಸ್ ಅನ್ನ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಕಂಪಲ್ಸರಿ ಪೇಪರ್ಸ್ ಅಲ್ಲಿ ನೀವು ಪಾಸ್ ಆಗಲೇಬೇಕಾಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ 275 ಮಾರ್ಕ್ಸ್ ಗಳಿಗೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ 3ನೇ ಹಂತದಲ್ಲಿ. ಸೊ ಒಟ್ಟಾಗಿ 2025 ಮಾರ್ಕ್ಸ್ ಗಳಿಗೆ ನೀವು ಎಷ್ಟು ಅಂಕಗಳನ್ನ ತೆಗಿತೀರೋ ಅದ್ರ ಮೇಲೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಇದರಲ್ಲಿ ಪ್ರಿಲಿಮ್ಸ್ ಅಂಕಗಳನ್ನ ಕನ್ಸಿಡರ್ ಮಾಡಲ್ಲ. ಪ್ರಿಲಿಮ್ಸ್ ಕೇವಲ ಒಂದು ಪಾಸಿಂಗ್ ಆಫ್ ದ ಎಕ್ಸಾಮ್ ಅಂತ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಮೇನ್ಸ್ ಹಂತದಲ್ಲಿ ನೀವು ತೆಗೆಯೋ ಮಾರ್ಕ್ಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಈ GS4, 4 GS
GS ಪೇಪರ್, 2 ಕ್ವಾಲಿಫೈಯಿಂಗ್ ಪೇಪರ್, ಜೊತೆಗೆ ಆಪ್ಷನಲ್ ಪೇಪರ್ಸ್. ಇಷ್ಟನ್ನು ನೀವು ಸೂಕ್ತವಾದಂತಹ ತರಬೇತಿಯನ್ನ ಮೊದಲೇ ಪಡ್ಕೋಬೇಕಾಗಿರುತ್ತೆ. ಸೊ ಇನ್ನು ಯಾಕಂದ್ರೆ ನೀವು ಪ್ರಿಲಿಮ್ಸ್ ನಂತರ ರಿಸಲ್ಟ್ ಬಂದು ಕೇವಲ 2-3 ತಿಂಗಳಿಗೆ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಪ್ರಿಪರೇಷನ್ಸ್, ಯಾಕಂದ್ರೆ ನೋಡಿ ಎಲ್ಲರೂ ನಿಮ್ಗೆ ಎಕ್ಸಾಮ್ಸ್ ಕಂಟೆಂಟ್ ಗೊತ್ತಿರುತ್ತೆ, ಬಟ್ ನಿಮ್ಗೆ ಕಂಟೆಂಟ್ ಅನ್ನ ಆನ್ಸರ್ ರೈಟಿಂಗ್ ರೀತಿ ಬರೆಯುವಂತದ್ದು ಕೌಶಲ್ಯ ಅಭ್ಯರ್ಥಿಗೆ ಇರೋದಿಲ್ಲ. ಸೊ ಹಾಗಾಗಿ ಹಲವಾರು ಜನ ಪ್ರಿಲಿಮ್ಸ್ ಪಾಸ್ ಮಾಡಿದ್ರು ಕೂಡ ಮೇನ್ಸ್ ಹಂತದಲ್ಲಿ ಫೇಲ್ ಆಗ್ತಾರೆ, ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಆಗಿ ನೀವು ಆನ್ಸರ್ ರೈಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ನೀವು ಯಾವುದೋ ಒಂದು ರಾಜ್ಯವಂಶ ಬಗ್ಗೆ ಓದ್ತಿದ್ದೀರಾ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಓದ್ತಿದ್ದೀರಾ ಅಂದ್ರೆ ಅದನ್ನ ಆಳವಾಗಿ ಅದ್ರ ಬಗ್ಗೆ ನೀವು ಇನ್ನೊಬ್ಬರಿಗೆ ಹೇಳೋ ರೀತಿ ನಾಲೆಜಬಲ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ಸೊ ಅದಕ್ಕೆ UPSC ಕಷ್ಟ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇನ್ನು ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಗೊತ್ತಾಯ್ತು. ಈಗ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, UPSC ವೆಬ್ಸೈಟ್ ಗೆ ನೀವು ಹೋದ್ರಿ ಅಂತ ಹೇಳಿದ್ರೆ upsc.government.in ಗೆ ಹೋದ್ರೆ ನೀವು ಈ ರೀತಿ ಅಂತ ಆಗುತ್ತೆ. ಅಪ್ಲೈ ಆನ್ಲೈನ್ ಅಂತ ಕೊಡ್ತೀವಿ ಅಂತ ಹೋಮ್ ಪೇಜ್ ಅಲ್ಲಿ ನಿಮಗೆ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇದ್ರಲ್ಲಿ ನೋಡಿ ORA ಅಂತ ಇದೆ, ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಫಾರ್ ವೇರಿಯಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್. ಇದರಲ್ಲಿ ಕೆಲವು ಅಂದ್ರೆ ಈಗ ರಿಸರ್ವ್ಡ್ ಎಕ್ಸಾಮ್ಸ್ ಏನಿರುತ್ತೆ UPSC ಅದಕ್ಕೆ ಮಾತ್ರ ಇರುತ್ತೆ. ಅದು ಬಿಟ್ಟು ನೀವು ಯಾವ್ದಕ್ಕೆ ಅಪ್ಲೈ ಮಾಡಬಹುದು ಅಂದ್ರೆ ಮಾಡಬೇಕು ಅಂತ ಹೇಳಿದ್ರೆ OTR ಅಂತ ಹೇಳ್ಬಿಟ್ಟು ನೋಡಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಈ ಬಾರಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದೆ ನಿಮ್ಗೆ. ಸೊ ಈ OTR ನಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. OTR ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪ್ಯಾಟರ್ನ್ ಬರುತ್ತೆ, ನಿಮ್ಗೆ ಒಂದು ವೆಬ್ಸೈಟ್ ಬರುತ್ತೆ. ಸೊ ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಬಿಟ್ಟು, ಅಕಸ್ಮಾತ್ ನೀವು ಇದುವರೆಗೂ ಯಾವುದೇ UPSC ಎಕ್ಸಾಮ್ ಅನ್ನ ಬರ್ದಿಲ್ಲ ಅಂತ ಹೇಳಿದ್ರೆ ನೀವು ಹೊಸ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಬರ್ದಿದ್ರು ಕೂಡ ಯಾರ್ಯಾರು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಲ್ಲ, ಸೊ ಅವರು ಕೂಡ ಇದನ್ನ ಮಾಡ್ಬೇಕಾಗತ್ತೆ. ನ್ಯೂ ರಿಜಿಸ್ಟ್ರೇಷನ್ ಅನ್ನ ಕೊಟ್ಟು ತಮ್ಮ ಒಂದು ಬೇಸಿಕ್ ಹೇಗೆ ಇದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ನೋಡಿ, ನಿಮಗೆ SSC ಅಲ್ಲಿ ನೀವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, KPSC ಅಲ್ಲಿ ಕೂಡ ಎಕ್ಸಾಮ್ಸ್ ಅಲ್ಲಿ ನೀವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಬಟ್ UPSC ಅಲ್ಲಿ ಕೂಡ ಅದೇ ರೀತಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಡಲಾಗುತ್ತೆ. ಸೊ ನಂತರ ನಿಮ್ಮದೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಕ್ಲಿಕ್ ಹಿಯರ್ ಫಾರ್ ಪಾರ್ಟ್ 1 ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ. ಮತ್ತೆ ಒಂದಿಷ್ಟು ನಿಮಗೆ ಆಪ್ಷನಲ್ಸ್ ಯಾವ್ದಿರ್ಬೇಕು, ಮತ್ತೆ ಯಾವ ಮಾಧ್ಯಮದಲ್ಲಿ ನಿಮಗೆ ಬರೀಬೇಕು ಅಂತ ನೋಡಿ. ಪ್ರಿಲಿಮಿನರಿ ಅಂತ ಏನಿದೆ, ಸೊ ಅದು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರುತ್ತೆ. ಆದ್ರೆ ಮೇನ್ಸ್ ಅಂತ ನೀವು ಕನ್ನಡದಲ್ಲಿ ಬರೀಬಹುದಾಗಿರುತ್ತೆ. ಸೊ ಯಾರ್ಯಾರು ಕನ್ನಡ ಅಂತ ಡೌಟ್ ಪಡ್ತಿರ್ತೀರಾ, ಸೊ ಅವರಿಗೆ ಪ್ರಿಲಿಮ್ಸ್ ಅಂತ ನೀವು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲೇ ಬರೀಬೇಕಾಗತ್ತೆ. ಆದ್ರೆ ಮೇನ್ಸ್ ನಾನೇನು ಡಿಸ್ಕ್ರಿಪ್ಟಿವ್ ಬಗ್ಗೆ ಹೇಳ್ದೆ ಅದನ್ನ ನೀವು ಕನ್ನಡವನ್ನ ಆಪ್ಟ್ ಮಾಡಬಹುದಾಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ಆಗ್ತಾ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ 2-3 ಕಡೆ ಇದೆ. ಸೊ ನೀವು ಜನರಲ್ ಆಗಿ ಬೆಂಗಳೂರನ್ನ ಹಾಕ್ತೀರಾ. ಸೊ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀರಾ ಅವರೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಸ್ನೇಹಿತರೆ, UPSC ಎಕ್ಸಾಮ್ಸ್ ಬಹಳ ಕಠಿಣವಾದ ಎಕ್ಸಾಮ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸೂಕ್ತವಾದ ತರಬೇತಿಯನ್ನ ಮಾಡಿ ಮೇ 28ಕ್ಕೆ ಈ ಬಾರಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ. ನಾನು ಹೇಳಿದಾಗೆ ಕರ್ನಾಟಕದಲ್ಲಿ ಅಥವಾ ಕನ್ನಡಿಗರು ಅತಿ ಹೆಚ್ಚು ಸೆಲೆಕ್ಷನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸೂಕ್ತವಾದಂತ ತರಬೇತಿ ಮಾಡಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಿಮ್ಗೆ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಜಿಯೋಗ್ರಫಿ ಆಗಿರ್ಬೋದು, ಇದನ್ನೆಲ್ಲದನ್ನು ನೀವು ಕರೆಕ್ಟ್ ಆಗಿ ಒಂದು ಪಾಲಿಟಿ ಯಾವ ರೀತಿ ಕೇಳ್ತಾ ಇದ್ದಾರೆ 2013ರಿಂದ 2022 ತನಕ ಏನು ಪ್ರಿಲಿಮಿನರಿ ಎಕ್ಸಾಮ್ಸ್ ಆಗಿತ್ತು ಅದೆಲ್ಲದರ ಪೇಪರ್ ಗಳನ್ನ ತಗೊಳ್ಳಿ, ಸಾಲ್ವ್ ಮಾಡಿ. ನೀವು ಯಾವ್ದ್ರಲ್ಲಿ ವೀಕ್, ಯಾಕಂದ್ರೆ ಇದು ನಿಮ್ಗೆ ನೇರ PC PSI ಎಕ್ಸಾಮ್ಸ್ ರೀತಿ ಅಲ್ಲ ಇದು ಯಾಕಂದ್ರೆ ಇದು ಒನ್ ಲೈನರ್ಸ್ ಕ್ವಶನ್ಸ್ ಅನ್ನ ಕೇಳೋದು ಕಡಿಮೆ ಆಗಿರುತ್ತೆ. ನಾಲೆಜ್ ಬೇಸ್ಡ್ ಸ್ಟೇಟ್ಮೆಂಟ್ ಟೈಪ್ ಆಫ್ ದ ಕ್ವಶನ್ಸ್ ಅನ್ನ ಕೊಡಲಾಗುತ್ತೆ. ಸೊ ಹಾಗಾಗಿ ಕಠಿಣ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಶ್ರಮ್ ಪೋರ್ಟಲ್ ಅಂತ ಏನೋ ಇದೆ. ಸೊ ಆ ಪೋರ್ಟಲ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಸಚಿವಾಲಯ ಅಡಿ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಥವಾ ನೀವು ಕಳೆದ ಬಾರಿ ಪ್ರಿಲಿಮ್ಸ್ ಬರ್ದಿದ್ರೆ ನಿಮ್ಗೆ ಮಾಹಿತಿ ಇರುತ್ತೆ ಯಾವ ರೀತಿ ಕ್ವಶನ್ಸ್ ನ ಚೇಂಜ್ ಮಾಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ 4 ಜೋಡಿಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಯಾವ ಜೋಡಿ ಸರಿ ಇದೆ ಅಥವಾ ಯಾವ ಜೋಡಿ ತಪ್ಪಿದೆ ಅಂತ ಕೇಳೋದಕ್ಕಿಂತ ಇದರಲ್ಲಿ ಎಷ್ಟು ಜೋಡಿ ಸರಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂದ್ರೆ 1 ಜೋಡಿ ಸರಿ ಇದೆ, 2 ಜೋಡಿ ಸರಿ ಇದೆ, 3 ಜೋಡಿ ಸರಿ ಇದೆ, ಯಾವ್ದು ಸರಿ ಇಲ್ಲ. ಈ ರೀತಿ ಕ್ವಶನ್ಸ್ ಅನ್ನ ಮಾಡಿದಾಗ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಿಮ್ಗೆ ಎಲ್ಲ ಜೋಡಿಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕಾಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ನ ಟಫ್ನೆಸ್ ಅನ್ನ ನಿಮಗೆ ಮಾಡ್ತಾ ಇದ್ದಾರೆ. ಎಲಿಮಿನೇಷನ್ ಮೆಥಡ್ ಆಗಿರ್ಲಿ ಅಥವಾ ಗೆಸ್ಸಿಂಗ್ ಮೆಥಡ್ ಅಲ್ಲಿ ನೀವು ಅಪ್ಲಿಕೇಶನ್ಸ್ ಅಥವಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ನಿಜವಾಗ್ಲೂ ಕೂಡ ನಾಲೆಜಬಲ್ ಆಗಿರ್ಬೇಕಾಗತ್ತೆ, ಹೆಚ್ಚು ಮಾಹಿತಿ ಅಥವಾ ಹೆಚ್ಚು ಪ್ರಿಪರೇಷನ್ಸ್ ಬೇಕಾಗತ್ತೆ. ಸೊ ಇದನ್ನ ನೀವು ಮಾಡಿ. ಸೊ ಯಾವ ರೀತಿ ಪ್ಯಾಟರ್ನ್ ನಿಮಗೆ ಎಲ್ಲ ಸಿಕ್ಬಿಡುತ್ತೆ, ವೇಟೇಜ್ ಎಷ್ಟು ಮಾರ್ಕ್ಸ್ ಇದೆ, ಯಾವ ಟಾಪಿಕ್ ನ ಹೆಚ್ಚು ಫೋಕಸ್ ಮಾಡಬೇಕು, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಬೇಕಾದ್ರೆ ಸಾಧ್ಯವಾದ್ರೆ ಮುಂದಿನ ಒಂದು 2-3 ವಿಡಿಯೋಗಳಲ್ಲಿ ಸ್ಟ್ರಾಟಜಿ ಯಾವ ರೀತಿ ಮಾಡಬೇಕು ನೀವು ಹಾಕೋದಾದ್ರೆ. ಜೊತೆಗೆ ನಾನು ಹೇಳುವುದು ಏನಂತ ಹೇಳಿದ್ರೆ, ಸೊ ಯಾವ ಕನ್ನಡಿಗರು ಎಕ್ಸಾಮ್ಸ್ ಹಾಕಕ್ಕೆ ಯಾರು ಹಿಂಜರಿತಾ ಇದ್ದೀರಾ, ಸೊ ಅವರೆಲ್ಲರೂ ಕೂಡ ಹಾಕಿ ಅಪ್ಲಿಕೇಶನ್ಸ್. ಯಾಕಂದ್ರೆ 6 ಅಟೆಂಪ್ಟ್ ಗಳಿರುತ್ತೆ ನಿಮಗೆ. ಜನರಲ್ ಅವರಿಗೆ, SC/ST ಅವರಿಗೆ ಅನ್ಲಿಮಿಟೆಡ್ ಇರುತ್ತೆ, OBC ಅವರಿಗೆ 9 ಅಟೆಂಪ್ಟ್ ಇರುತ್ತೆ. ಸೊ ಎಲ್ಲರೂ ಕೂಡ 1 ಅಟೆಂಪ್ಟ್ ಅನ್ನ ಈ ಬಾರಿ ಕೊಡಿ. ಸೊ ಯಾವ ರೀತಿ ಇರುತ್ತೆ ಎಕ್ಸಾಮ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಅದು ಅಚೀವರ್ಸ್ ಅಲ್ಲಿ ಇದೇ ರೀತಿಯಾದಂತಹ ಕೋಚಿಂಗ್ ಅಥವಾ ತರಬೇತಿ ನಿಮಗೆ ನೀಡಲಾಗುತ್ತೆ. ಸೊ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ
ಅಕಾಡೆಮಿಕ್ ಎಕ್ಸಾಮ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಮ್ಮಲ್ಲಿ ಬ್ಯಾಚ್ಗಳು, ಪ್ರತ್ಯೇಕ ಬ್ಯಾಚ್ಗಳು ಇದೆ. ಸೊ ಅದರ ಅಡ್ಮಿಷನ್ಸ್ಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಬಹಳ ಪ್ರಮುಖವಾಗಿರುತ್ತೆ ಯಾವುದೇ ಎಕ್ಸಾಮ್ಸ್ ನಲ್ಲಿ ಕೂಡ. ಈ ಬಾರಿ ನಿಮಗೆ UPSC ಅಲ್ಲಿ ಜನರಲ್ ಆಗಿ ಹೇಗೆ ಕೇಳ್ತಾರೆ ಅಂದ್ರೆ, ಕರೆಂಟ್ ಅಫೇರ್ಸ್ ಗೆ ಅದಕ್ಕೆ ರಿಲೇಟೆಡ್ ಇರುವಂತಹ ಟಾಪಿಕ್ ನ ಕನೆಕ್ಟ್ ಮಾಡಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, ನಿಮಗೆ ಗೊತ್ತಿರುತ್ತೆ ಕಾಕತೀಯ ವರಾಂಗಲ್ನ ಕಾಕತೀಯರು ಅಂತ ಏನು ಓದ್ತೀವಿ, ಅದರ ರಾಮಪ್ಪ ಟೆಂಪಲ್ ಕಳೆದ ಬಾರಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸೆಲೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಬಟ್ ಅವರು ಪ್ರಶ್ನೆ ಬಂದು ವರಾಂಗಲ್ ಕಾಕತೀಯರ ಮೇಲೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಸೊ ಈ ರೀತಿ ಯಾವುದೇ ಒಂದು ಸುದ್ದಿಯಲ್ಲಿ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟ್ಯಾಟಿಕ್ ಜಿಕೆ ಅನ್ನ ಕೂಡ ನಿಮಗೆ, ಟಾಪಿಕ್ ಅನ್ನ ಕೂಡ ನಿಮಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಓದೋದು ಬಹಳ ಪ್ರಮುಖ ಆಗಿರುತ್ತೆ. ಸೊ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿಯ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ್ರೆ ನಿಮಗೆ ದೈನಂದಿನವಾಗಿ ಕರೆಂಟ್ ಅಫೇರ್ಸ್ ಅನ್ನು ಅಪ್ಡೇಟ್ ಮಾಡಲಾಗುತ್ತೆ. ಜೊತೆಗೆ ಮಾಸಿಕವಾಗಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಮಾಸಪತ್ರಿಕೆನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕಳೆದ 4-5 ತಿಂಗಳ ಮ್ಯಾಗಝಿನ್ ಅನ್ನ ನೀವು ನಿಮಗೆ ವೆಬ್ಸೈಟ್ ನಲ್ಲಿ ಉಚಿತವಾಗಿ ನೀಡಲಿರುತ್ತೆ, ಆಕ್ಸೆಸ್ ನೀಡಲಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ನೀವು ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಬಹುದು. ಸೊ ಇದರ ಸ್ಟ್ರಾಟಜಿ ಹೇಗೆ ಮಾಡಬೇಕು, ಅಥವಾ ಯಾರಾದ್ರೂ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಾದ್ರು ಗೊಂದಲ ಆಯ್ತು ಅಂತ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಅನ್ನ ನೀಡಿರ್ತೇವೆ. ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.